ತರಬೇತಿ ಕೇಂದ್ರ ಶಿರಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ. 17ನೇ ವರ್ಷದ ಬೇಸಿಗೆಯ ರಜೆ ಶಿಬಿರ 2026 1ರಿಂದ 10ನೇ ತರಗತಿವರೆಗೆ ಗಣಿತ, ಇಂಗ್ಲಿಷ್, ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು. 4 ಮತ್ತು 5ನೇ ತರಗತಿಗಳಿಗೆ ನವೋದಯ, ಸೈನಿಕ್, ಆಳ್ವಾಜ್, ಮೊರಾರ್ಜಿ ತರಬೇತಿ ಕೊಡಲಾಗುವುದು. ಸೂಚನೆ: ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ, ಅಭ್ಯಾಸ ಕೌಶಲ್ಯ, ಸಂಸ್ಕಾರ ಶಿಬಿರ ನಡೆಸಲಾಗುವುದು. ಉತ್ತಮ ಊಟ, ಉಪಚಾರದ ಹಾಸ್ಟೆಲ್ ಸೌಲಭ್ಯ. ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ. ಸಂದೀಪ್ ಸರ್. ಮೊಬೈಲ್ ಸಂಖ್ಯೆ 9632521581. ಇಂಗ್ಳಿ ಸರ್ಕಾರಿ ಶಾಲೆಯ ವಾರ್ಷಿಕ ಸಮ್ಮೇಳನ. ಛಲಬಿಡದ ಅಧ್ಯಯನಶೀಲತೆಯಿಂದ ಯಶಸ್ಸು ಸಾಧ್ಯ. ವಿಶ್ವನಾಥ್ ಚೌಗ್ಲೆ. ಇಂದಿನ ವಿದ್ಯಾರ್ಥಿಗಳು ಕೇವಲ ಅಂಕ ಗಳಿಕೆಗೆ ಸೀಮಿತವಾಗದೆ ಜೀವನದ ಮೌಲ್ಯಗಳನ್ನು ಅಳವಡಿಸಿಕೊಂಡು ತಂದೆ ತಾಯಿ ಹಾಗೂ ಗುರುಗಳಿಗೆ ಗೌರವದಿಂದ ಕಾಣಬೇಕು. ಜೊತೆಗೆ ಸಾಧಕರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಛಲಬಿಡದೆ ಅಧ್ಯಯನ ಮಾಡಿದಾಗ ಮಾತ್ರ ಜೀವನದ ಗುರಿ ತಲುಪಲು ಸಾಧ್ಯವೆಂದು ಚಿಕ್ಕೋಡಿ ಸಿಪಿಐ ವಿಶ್ವನಾಥ್ ಚೌಗ್ಲೆ ಹೇಳಿದ್ದಾರೆ. ನಾವು ಓದಬೇಕಾಗಿರ್ತಕ್ಕಂಥ ಸ್ಕೂಲು ಗ್ರಾಮ ಪಂಚಾಯತಿ, ಸದ್ಯ ಗ್ರಾಮ ಪಂಚಾಯತಿ ಅಲ್ಲಿತ್ತು. ಅವಾಗ ನಮ್ಗೆ ಮೋಸ್ಟ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಕೂಲ್ ಓದಕ್ಕೆ ಅವಕಾಶ ಇತ್ತು. ಆಮೇಲೆ 7th ಸ್ಟ್ಯಾಂಡರ್ಡ್ ಓದಕ್ಕೆ ಅವಕಾಶ ಇತ್ತು. 2nd ಇಂದ 6th ತನಕ ನಾವೆಲ್ಲ ದೇವಸ್ಥಾನ ಅಡ್ಡಾಡ್ಬಿಟ್ಟಿವಿ ಈ ಊರಿಂದ. 2nd ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮರಗೋಲ್ ಗುಡಿ ಅನ್ಸುತ್ತೆ. 3rd ಮತ್ತು 4th ಮಸೀದಿಯಲ್ಲಿದ್ವಿ. ಅವರು ಚಿಕ್ಕೋಡಿ ತಾಲೂಕಿನ ಇಂಗ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯ ಬೀಳ್ಕೊಡುವ ಸಮಾರಂಭ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಿದ್ದರು. 5th ಸ್ಟ್ಯಾಂಡರ್ಡ್ ಮಹಾದೇವ್ ಗುಡಿಯಲ್ಲಿದ್ವಿ ಮತ್ತು 7th ಥರಬನ್ ಗುಡಿಯಲ್ಲಿದ್ವಿ. ಎಲ್ಲ ದೇವಸ್ಥಾನ ಅಡ್ಡಿ ನಿಮಗೆಲ್ಲ ಅಟ್ಲೀಸ್ಟ್ ಆ ಭಾಗ್ಯ ಒಂದೇ ಸ್ಕೂಲಲ್ಲಿ ಓದುವಂಥ ಭಾಗ್ಯ ಇದೆ. ಪ್ಲಸ್ ನಿಮಗೆಲ್ಲ ಫೆಸಿಲಿಟಿ ಈಗ ಗೌರ್ಮೆಂಟ್ ವತಿಯಿಂದ ಕೊಡ್ತಾ ಇದೆ. ಒಂದು ಊಟ ಹಿಡ್ಕೊಂಡು, ನಿಮ್ಮ ಶೂಸ್ ಹಿಡ್ಕೊಂಡು, ಬಟ್ಟೆ ಹಿಡ್ಕೊಂಡು ಪುಸ್ತಕ ಕೊಡ್ತಾ ಇದೆ. ಆಮೇಲೆ ಮತ್ತೆ ನೆಕ್ಸ್ಟ್ ಏನು ನೋಡ್ಕೊಂಡು ಕೊಡ್ತಾ ಇದೆ ಅಂದರೆ ಮತ್ತೆ LKG UKG ಸ್ಟಾರ್ಟ್ ಮಾಡ್ತಾರೆ. ಸೊ ಇಷ್ಟೆಲ್ಲ ಸೌಭಾಗ್ಯ ನಿಮಗಿದೆ. ಈ ಒಂದು ಸ್ಕೂಲಲ್ಲಿ ಓದೋದ್ರಿಂದ ನಿಮಗೆ ಎಲ್ಲ ಫೆಸಿಲಿಟೀಸ್, ಎಸ್ಪೆಷಲಿ ಯಾರಿಗೆ ಹೊರಗಡೆ ಓದಕ್ಕಾಗಲ್ಲ ಅಂಥವ್ರಿಗಂತೂ ಈ ಮತ್ತೊಂದು ನಮ್ಮ ಟೀಚರ್ಸ್ ಹೇಳ್ತಾ ಇದ್ರು, ಇಲ್ಲಿ ನಿಮ್ಗೆ ಒಂದು ಗೊತ್ತಿಲ್ಲ, ಇಲ್ಲಿ ಸೆಲೆಕ್ಟ್ ಆದಂಥ ಟೀಚರ್ಸು ದಿ ಬೆಸ್ಟ್ ಟೀಚರ್ಸ್ ಇರ್ತಾರೆ. ಅದು ಆ್ಯಕ್ಚುಲಿ ಆಗಿ ಗೊತ್ತಿಲ್ಲ. ಎಲ್ಲ ಈಗ ಸರ್ ಹೇಳಿದಲ್ಲ, ತೂಗಿ ಅಳದು ಸೋಸಿ ಬಂದಂಥ ಮೇಲಿಂದ ಕೆನೆ ಪದ ಅಂತೀವಲ್ಲ ನಾವು, ಕೆನೆ ಅಂತೀವಲ್ಲ ನಾವು, ನೀವು ಬೆನ್ನೆ ಕೆನೆ ಅಂತೀವಲ್ಲ, ಆ ಟೈಪ್ ಇರ್ತಕ್ಕಂಥ ಟೀಚರ್ಸ್ ಇರ್ತಾರೆ. ಬಟ್ ಅದು ಹೆಂಗೆ ಅಂತಂದ್ರೆ ನೀವು ಯಾವ ರೀತಿ ಟೀಚರ್ ನಿಮ್ಮ ಮೊದಲಿಗೆ ಗ್ರಾಮಕ್ಕೆ ಆಗಮಿಸಿದ ಎಲ್ಲ ಅತಿಥಿಗಳನ್ನು ಅದ್ಧೂರಿಯಾಗಿ ಸ್ವಾಗತಿಸಿಕೊಂಡು ನಂತರ ಡೊಳ್ಳುವಾದ್ಯದೊಂದಿಗೆ ಮೆರವಣಿಗೆ ಮುಖಾಂತರ ಬಸವೇಶ್ವರ ದೇವಸ್ಥಾನ, ಮರುಗುಬಾಯಿ ದೇವಸ್ಥಾನ ಮತ್ತು ಶಿವಾಜಿ ಪ್ರತಿಮೆಗೆ ಪೂಜೆ ಸಲ್ಲಿಸಿ ಸಭೆಗೆ ಬರಮಾಡಿಕೊಳ್ಳಲಾಯಿತು. ಅತಿಥಿಗಳಾಗಿ ಆಗಮಿಸಿದ್ದ ಮಜಲಟ್ಟಿ PU ಕಾಲೇಜಿನ ಪ್ರಾಚಾರ್ಯ, ರಾಜ್ಯಮಟ್ಟದ ಪ್ರಾಂಶುಪಾಲ ಪ್ರಶಸ್ತಿಯ ಪುರಸ್ಕೃತ ಆನಂದ್ ಕೋಳಿ ಮಾತನಾಡಿ, ಬೋಧನೆ ನಮ್ಮದು, ಬರವಣಿಗೆ ನಿಮ್ಮದು. ಇದು ಎಲ್ಲ ಕಾಲದಲ್ಲಿಯೂ ನಿಮ್ಮನ್ನು ಕಾಪಾಡುವ ಏಕೈಕ ಶಕ್ತಿಯಾಗಿದೆ. ಕಠಿಣ ಪರಿಶ್ರಮದಿಂದ ಮಾತ್ರ ಗುರಿ ಮುಟ್ಟಲು ಸಾಧ್ಯವಿದ್ದು, ಕೆಲವು ಹೆಜ್ಜೆಗಳು ಉಳಿದಿರುವ ಸಮಯವಿದು. ಹೇಗೋ ಅದೆಷ್ಟೋ ಹೆಜ್ಜೆಗಳನ್ನು ದಾಟಿ ಬಂದಿದ್ದೀರಿ. ಮತ್ತೆ ಆ ಹಲವು ಹೆಜ್ಜೆಗಳತ್ತ ಹಿಂದಕ್ಕೆ ಮರಳುವುದಕ್ಕಿಂತ ಕೆಲವೇ ಹೆಜ್ಜೆಗಳನ್ನ ಹಾಕಿ ಮುನ್ನಡೆದರೆ ನಿಮ್ಮ ಗುರಿ ಮುಟ್ಟುತ್ತೀರಿ ಎಂದು ಹೇಳಿದರು. ಇನ್ನೊಂದು ಎರಡು ಮಾತಾಡ್ತೀನಿ, ಹೌದಾ? ಇಂಗ್ಳಿ ಇದು ನಮ್ಮ ಊರ ವಿಶೇಷ ಐತಿ. ನಮಗೆಲ್ಲರೂ ಕಾಲೇಜ್ದಾಗ ಅಂತಿರ್ತಾರೆ, ಏನಪ್ಪಾ ಅಂತಂದ್ರೆ ನೀವು ಇಂಗ್ಳಿಯಾರು ವಿಶೇಷ ಇರುತ್ತೆ. ಚೌಗ್ಲಾ ಸರ್ ಇದ್ರು, ಆಮೇಲೆ ನಾನು ಅದೇ ಮತ್ತೀಗ ವಿಶ್ವನಾಥ್ ಸರ್ ಬಂದಿದ್ದಾರೆ ನಮ್ಮ ಕಾಲೇಜ್ದಾಗ ಅದ ಅಂತಾರೆ. ನೀವು ಇಂಗ್ಳಿಯಾರು ಭಾಳ ಬೇಡಿಕೆ ಇದೆಪ್ಪ, ಮತ್ತು ನೀವು ಭಾಳ ಶಾಣೆಯರಿರುತ್ತೆ. ಆದರೆ ಒಂದು ಕಾಲಕ್ಕೆ ನಮ್ಮ ಊರ ಭಾಳ ಹೊರಮಂತಿದ್ರು ಎಲ್ಲರೂ. ಈಗ ಅದು ಉಳಿದಿಲ್ಲ. ಅದಕ್ಕೆ
ತಾಯಂದ್ರಿಗೆ ನನ್ನ ವಿನಂತಿ ಏನಪ್ಪ ಅಂತಂದ್ರೆ ಮಕ್ಕಳ ಮೇಲೆ ಶಿಕ್ಷಕರಂತೂ ಗಮನ ಕೊಡ್ತಾರ, ತಾವು ಕೂಡ ಒಂದು ಗಮನ ಕೊಟ್ಟಿರತ್ತಂತಂದ್ರೆ ನಿಮ್ಮ ಮಕ್ಕಳು ಇವತ್ತಿನ ನಾಳೆ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅಂತೇಳಿ ಸಂದರ್ಭದಲ್ಲಿ ಹೇಳಿ ನನ್ನನ್ನು ಬಾಜಿರಾವ್ ಭಾಳಷ್ಟು ಆಗ್ರಹ ಮಾಡಿ ಕರೆಸಿದ ನಾನು ಬರ್ತಿರ್ಲಿಲ್ಲ. ಬರದೇ ಇದ್ರೆ ಈ ಅವಕಾಶ ತಪ್ಪಿಸ್ಕೊಳ್ತೀನೋ ಅಂತೇಳಿ ಭಾಳಷ್ಟು ನೋವಾಗಿದೆ. ಇದು ನನ್ನ ಜನ್ಮಭೂಮಿ, ಸ್ವರ್ಗ ಇದ್ದಂಗೆ ಅಂತ ಒಂದು ಅವಕಾಶವನ್ನು ಬಾಜಿರಾವ SDMC ಸದಸ್ಯರು ಎಲ್ಲರೂ ನನಗೆ ಒದಗಿಸಿಕೊಟ್ಟಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ನನಗೆ ಅವಕಾಶವನ್ನು ಕಟ್ಟದಕ್ಕಾಗಿ ಕರ್ತವ್ಯ. ಇನ್ನೋರ್ವ ಅತಿಥಿ ಭೀಮಗೊಂಡ ಚೌಗ್ಲಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡುತ್ತಾ ಮಾತನಾಡಿದರು. ಕಾರಣ ಏನು ಅಂದರೆ ಸರ್ಕಾರದ ಸೌಲಭ್ಯ ಬೇಕು, ಆದರೆ ಸರ್ಕಾರಿ ಶಾಲೆ ಬೇಡ. ಈ ಪ್ರವೃತ್ತಿ ಸರಿಯಲ್ಲ. ಸರ್ಕಾರದ ಸವಲತ್ತು ಅಥವಾ ಸರ್ಕಾರದ ಶಾಲೆ ಇವೆಲ್ಲವೂ ನಿಮ್ಮಿಂದಲೇ ನೀವು ಕೊಡುವಂಥ ತೆರಿಗೆ ಹಣದಿಂದಲೇ ನಡೀತಾ ಇರುವಂಥವು. ನಿಮ್ಮ ದುಡ್ಡನ್ನೇ ನೀವು ಕೊಡ್ತಾರೆ ಅವರು ಅಷ್ಟೇ. ಆದರೆ ಅದರ ಸದುಪಯೋಗವನ್ನು ನೀವು ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಮಾತು. ಇಲ್ಲಿ ಪಾಲಕರಲ್ಲಿ ಒಂದು ವಿನಂತಿ, ಮಕ್ಕಳನ್ನು ಶಾಲೆಗೆ ಕಳಿಸಿದ್ರೆ ಮುಗೀತು ನಮ್ಮ ಕೆಲಸ ಅಂತ ಭಾವನೆ ಬೇಡ. ನಿಮ್ಮ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಶಿಕ್ಷಕರು ಎಷ್ಟು ಜವಾಬ್ದಾರರು, ನೀವು ಅಷ್ಟೇ ಜವಾಬ್ದಾರ. ಯಾಕಂದ್ರೆ ಮಗು ಒಂದು 5 ರಿಂದ 6 ಗಂಟೆ ಮಾತ್ರ ಶಾಲೆಯೊಳಗೆ ಇರುತ್ತೆ. ಇನ್ನು ಉಳಿದ ಸಮಯ ಎಲ್ಲ ನಿಮ್ಮೊಂದಿಗೆ ಇರ್ತಾನೆ. ಅವನು ಪ್ರತಿಯೊಂದನ್ನು ನೀವು ಗಮನಿಸ್ತಾ ಇರಬೇಕು. ಆದರೆ ದುರ್ದೈವಕ್ಕೆ ಏನಾಗಿದೆ ಅಂದರೆ ಒಂದು ಪ್ರವೃತ್ತಿ ನಮ್ಮಲ್ಲಿ ಏನು ಬೆಳೀತಾ ಇದೆ, ಎಲ್ಲವನ್ನ ಶಿಕ್ಷಕರ ಮೈ ಮೇಲೆ ಹಾಕೊಡುದು. ಹುಡುಗ ನೋಡ್ರಿ, ಈಗ ಸಾಮಾನ್ಯವಾಗಿ ಹುಡುಗ ಒಳ್ಳೆಯ ಏನಾರ ಒಂದು ಕೆಲಸ ಮಾಡಿದ್ರೆ ಅವನಿಗೆ ಸನ್ಮಾನ ಮಾಡುವಾಗ ಕೇಳುವಂಥ ಪ್ರಶ್ನೆ ಏನಪ್ಪ ಅಂದರೆ, ಯಾರಪ್ಪ ನಿಮ್ಮ ಅಪ್ಪ, ಯಾರ ಮಗ ನೀನು ಅಂತ ಕೇಳ್ತಾರೆ. ಅಕಸ್ಮಾತ್ ಆ ಹುಡುಗ ದಾರಿಯೊಳಗೋ ಅಥವಾ ಇನ್ಯಾವುದೋ ಸಭೆ ಸಮಾರಂಭಗಳಿಗೂ ಸ್ವಲ್ಪ ಏನಾದರೂ ಕಿಡಿಗೇಡಿತನ ಮಾಡಿದ್ರೆ ಅವನು ಕೇಳೋ ಪ್ರಶ್ನೆ ಏನು ಅಂದರೆ, ಯಾವ ಶಾಲೆ ಕಲ್ತಿಪ್ಪ, ಯಾವ ಮಾಸ್ತರ್ ನೀನು ಕೆಲಸ ಅಂತ. ಇದು ಜವಾಬ್ದಾರಿ. ನಮ್ಮ ಸಮಾಜ ಸಂಪೂರ್ಣ ನೈತಿಕ ಜವಾಬ್ದಾರಿಯನ್ನು ಶಿಕ್ಷಕರ ಮೇಲೆ ಹಾಕಿದೆ. ಅದಕ್ಕಾಗಿ ಬರೀ ಶಿಕ್ಷಕರು ಅಷ್ಟೇ ಸಾಲದು, ಪಾಲಕರು ಬೇಕು, ಶಿಕ್ಷಕರು ಬೇಕು, ಜೊತೆಗೆ ಸಮಾಜದ ಜವಾಬ್ದಾರಿಯೂ ಇದೆ. ಅದಕ್ಕಾಗಿ ಮೊದಲು ನಿಮ್ಮ ಸುಖ ಆ ಮೊಬೈಲ್ನಿಂದ ನೀವು ದೂರಿರಿ. ಮೊಬೈಲ್ ಎಷ್ಟು ಒಳ್ಳೆಯದೋ ಅಷ್ಟೇ. ಈ ವೇಳೆ ನಾಗರ ಗ್ರಾಮದ ಕನ್ನಡ ಶಾಲೆಯ ಮುಖ್ಯೋಪಾಧ್ಯಾಯ ಎಡಿ ಭೋಸ್ಲೆ, ಇಂಗ್ಲಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯ DB ಹಂಡಗಿ, ಇಂಗ್ಲಿ ಮರಾಠಿ ಶಾಲೆಯ ಮುಖ್ಯೋಪಾಧ್ಯಾಯ SD ಶಿರೋಟಿ, ಇಂಗ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮನ್ ಶೆಳಕೆ, ಉಪಾಧ್ಯಕ್ಷೆ ವಂದನಾ ಕಾಂಬ್ಳೆ, SDMC ಅಧ್ಯಕ್ಷ ಬಾಜಿರಾವ್ ಡೋನ್ವಾಡೆ, SDMC ಉಪಾಧ್ಯಕ್ಷೆ ಕಾವೇರಿ ಶಾಸ್ತ್ರಿ, ಶಿವಾಜಿ ಪವಾರ್, ಚಿಕ್ಕೋಡಿ ತಾಲೂಕಾ ಶಿಕ್ಷಕರ ಸಂಘದ ಸದಸ್ಯ ಸಂಜೀವ್ ಮರಡಿ, NM ಪಾಟೀಲ್, ಮಹಾವೀರ್ ಕೋಳಿ, ಶಿವಾಜಿ ಜಾಧವ್, ಮೋಹನ್ ಐಹೊಳೆ, ಚಂದ್ರಶೇಖರ್ ಯಡೂರಿ, ಇಸಾಕ್ ಔಟಿ, ಶ್ರೀನಿವಾಸ್ ವರ್ನೇಕರ್, BB ಶಿರ್ಗುಪ್ಪಿ, ಮಲ್ಲಪ್ಪ ಕೊರ್ವಿ, ಮಹೇಶ್ ಶಿಂಗಿ, ರಮೇಶ್ ಗುರವ್, ಜ್ಯೋತಿ ಪೂಜಾರಿ, ಸುಮತಿ ಡಿಗ್ರಜೆ, ಗೋವಿಂದ್ ಕಾಂಬ್ಳೆ, ಸಂಜಯ್ ಗುರವ್, ರಾಮ ಐಹೊಳೆ ಸೇರಿದಂತೆ ಶಾಲೆಯ ಎಲ್ಲ ಶಿಕ್ಷಕರು, ಸಿಬ್ಬಂದಿ ವರ್ಗದವರು, ಪಾಲಕರು, ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸಾಲಿನ ಈ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡ್ತಕ್ಕಂಥ ಒಂದು ಸಮಾರಂಭ ಈ ಇಂಗ್ಲಿ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೀತಾ ಇದೆ. ಆದ್ದರಿಂದ ಈ ಒಂದು ಪ್ರಾಸ್ತಾವಿಕವಾಗಿ ಮಾತನಾಡಲು ನಾನು ಇಚ್ಛೆಪಟ್ಟಿದ್ದು, ಈ ವಾರ್ಷಿಕ ಸ್ನೇಹ ಸಮ್ಮೇಳನ ಸಮಾರಂಭಕ್ಕೆ ಮಕ್ಕಳು, ಊರಿನ ಹಿರಿಯರು 2025-26ನೇ ಸಾಲಿನ ಒಂದು ಪೋಷಕ ಶಿಕ್ಷಕರ ಒಂದು ಸಭೆ ನಡೆಯಿತು ನವೆಂಬರ್ 14ರಂದು. ಆ ಸಭೆಯಲ್ಲಿ ಪಾಲಕರು, ಪೋಷಕರು ಭಾಗವಹಿಸಿ ಕೆಲವೊಂದು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅಲ್ಲಿ ಸ್ಥಾನಗಳನ್ನು ಪಡೆದುಕೊಂಡದಕ್ಕಾಗಿ ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪತ್ರ ಹಾಗೂ ಮೆಡಲ್ಗಳನ್ನು ವಿತರಿಸಲಾಗುವುದು. ಅದೇ ರೀತಿ ಈ ವರ್ಷದ ನಮ್ಮ ಶಾಲೆಯ
ಮಕ್ಕಳು ವಾರ್ಷಿಕ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಜನರಲ್ ಚಾಂಪಿಯನ್ ಹಾಗೂ ಅದೇ ರೀತಿ ಈ ವರ್ಷದ ಆದರ್ಶ ವಿದ್ಯಾರ್ಥಿ ಹಾಗೂ ಆದರ್ಶ ವಿದ್ಯಾರ್ಥಿನಿಯನ್ನ ಆಯ್ಕೆ ಮಾಡಿದಂಥವರಿಗೆ ಬಹುಮಾನಗಳನ್ನು ಹಾಗೂ ಮೆಡಲ್ಗಳನ್ನು ವಿತರಿಸಲಾಗುವುದು. ಕಲ್ಲಪ್ಪ ಗೊಡಕೇರಿ ಸ್ವಾಗತಿಸಿದರು. ಕಾರ್ಯಕ್ರಮ ನಡೆಸಿಕೊಡಲು ನನಗೆ ತುಂಬಾ ಹರ್ಷವೆನಿಸುತ್ತದೆ. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಇಂದಿನ ಮುಖ್ಯ ಅತಿಥಿಗಳು ಶ್ರೀ ಭೀಮಗೌಡ ದರಪ್ಪ ಚೌಗಲೆ PU ಕಾಲೇಜ್ ನಿವೃತ್ತ ಪ್ರಾಚಾರ್ಯರು. ಇವರಿಗೆ ನಾನು ನಮ್ಮ ಶಾಲೆಯ ಶಿಕ್ಷಕರಿಂದ, SNMರಿಂದ, ಮುದ್ದು ಮಕ್ಕಳಿಂದ, ಊರಿನಿಂದ ಹೃದಯಪೂರ್ವಕ ಸ್ವಾಗತ. ವಿಜಯ್ ಬೆನ್ನಾಡಿ ನಿರೂಪಿಸಿದರು. 1956ರಲ್ಲಿ ನಮ್ಮದೇ ಗ್ರಾಮವಾದ ಇಂಗಳಿಯಲ್ಲಿ ಜನಿಸಿದ್ದಾರೆ. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕನ್ನಡ ಗಂಡು ಮಕ್ಕಳ ಶಾಲೆ ಇಂಗಳಿಯಲ್ಲಿ ಮುಗಿಸಿದ್ದಾರೆ. ಪ್ರೌಢ ಶಿಕ್ಷಣವನ್ನು ಮೊಳವಾಡ್ ಹೈಸ್ಕೂಲ್ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು BK ಕಾಲೇಜ್ ಚಿಕ್ಕೋಡಿಯಲ್ಲಿ ಪೂರ್ಣಗೊಳಿಸಿರುತ್ತಾರೆ. ಸುಭಾಷ್ ಕಾಂಬ್ಳೆ ವಂದಿಸಿದರು. ಸರ್ ಹ್ಯಾಪಿ ಕನ್ನಡ ಪೇ ಓಕೆ ಧನ್ಯವಾದಗಳು ಸರಿ. ಧನ್ಯವಾದಗಳು ಸರ್ ಸರ್ ಅವರಿಗೆ. ಓಕೆ ಇನ್ನು ಮುಂದೆ ಶಾಲಾ ವಾರ್ಷಿಕ ಕ್ರೀಡಾಕೂಟಗಳಲ್ಲಿ ಧನ್ಯವಾದಗಳು ಅವರಿಗೆ. ಇನ್ನು ಮುಂದೆ ವೀರಾಂಗನೆಯಾದಂಥ ಕುಮಾರಿ ಕಾವೇರಿ ಸಂಜು ವಿಷಯಕ್ಕೆ ಪಂಚ್ ನ್ಯೂಸ್ಗಾಗಿ ಇಂಗ್ಲೆಯಿಂದ ರಾಜು ಕೋಳಿ.